ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮನಸ್ ವಾಯ್ಸ್ ಚಾನಲ್ಗೆ ಸ್ವಾಗತ. ಇದು ಗಣೇಶ ಹಬ್ಬದ ವಿಡಿಯೋ. ಈ ದಿನ ನಾನು ನಿಮಗೆ ತೋರಿಸ್ತಾ ಇರೋದು ಹೈದರಾಬಾದ್ನಲ್ಲಿ ಒನ್ ಆಫ್ ದ ಫೇಮಸ್ ಗಣೇಶ ಯಾವುದು ಅಂತ ಹೇಳಿದ್ರೆ ಬಾಲಪುರದಲ್ಲಿರುವಂಥ ಒಂದು ಗಣೇಶ. ಇದು ನಾವಿರೋದು ಬಡಂಗಪೇಟು. ಸೊ ಬಾಲಪುರ ನಮಗೆ ಇಲ್ಲಿ ತುಂಬಾ ನಿಯರ್ ಆಗುತ್ತೆ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಾವಿಲ್ಲಿ ಬಾಲಪುರ ಗಣೇಶ ನೋಡ್ಕೊಳ್ಳೋಕೆ ಅಂತ ಹೋಗಿದ್ವಿ. ಏನಂತ ಹೇಳಿದ್ರೆ ಪ್ರತಿ ವರ್ಷ ಒಂದೊಂದು ಥೀಮಲ್ಲಿ ಮಾಡ್ತಾರೆ. ಈ ವರ್ಷ ಇಲ್ಲಿ ಸ್ವರ್ಣಗಿರಿ ಅನ್ನುವಂಥ ಒಂದು ಥೀಮಲ್ಲಿ ಮಾಡಿದರು. ಅಂದರೆ ಸ್ವರ್ಣಗಿರಿ ಇಲ್ಲಿ ಹೈದರಾಬಾದ್ನಲ್ಲೇ ನಿಯರೆಸ್ಟ್ ಆಗಿರುವಂಥ ಒಂದು ದೇವಸ್ಥಾನ, ಹೊಸದಾಗಿ ಸ್ಟಾರ್ಟ್ ಆಗಿರೋದು. ಸೊ ಬಾಲಪುರ್ ಸ್ವರ್ಣಗಿರಿ ಅಂತ ಹೇಳಿ ಇದೆಲ್ಲ ಸೆಟ್ಟು ಹಾಕಿರೋದು. ಇಲ್ಲಿ 10 ದಿನ ಗಣೇಶನ ಇಡ್ತಾರೆ. ಸೊ ಈ ಸ್ವರ್ಣಗಿರಿ ದೇವಸ್ಥಾನದಲ್ಲಿ ಯಾವ ಥರ ಇದೆ ಸೇಮ್ ಅದೇ ಥೀಮಲ್ಲಿ ಈ ಸರಿ ಗಣೇಶನ ಇಲ್ಲಿ ಇಟ್ಟಿದ್ರು ಬಾಲಪುರಲ್ಲಿ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಮಾಡಿದರು ಡೆಕೋರೇಷನ್ನು ಅದೆಲ್ಲ. ಯಾವಾಗಲೂ ಕೂಡ ಇಲ್ಲಿ ಬಾಲಪುರ ಗಣೇಶ ಅಂತ ಹೇಳಿದರೆ ತುಂಬಾ ಫೇಮಸ್ಸು. ಇಲ್ಲಿ ಪ್ರತಿ ಸಲ ಲಡ್ಡು ಕೂಡ ಹರಾಜಾಗುತ್ತೆ. ಅದು ತುಂಬಾ ಇಲ್ಲಿ ಪ್ರಸಿದ್ಧ ಅಂತಲೇ ಹೇಳ್ಬೋದು. ಡೆಕೋರೇಷನ್ ನೋಡ್ತಾ ಇರೋದು ಒಳಗಡೆ ಇದು ತುಂಬಾ ಕ್ರೌಡ್ ಇತ್ತು. ನಾವು ಸೆಕೆಂಡ್ ಡೇನೇ ಹೋಗಿದ್ವಿ, ಹಬ್ಬದ ಮರುದಿನನೇ ಹೋಗಿದ್ವಿ. ತುಂಬಾ ಕ್ರೌಡ್ ಇತ್ತು ಬೆಳಗ್ಗೆ ಟೈಮಲ್ಲೇ. ಈ ಗಣೇಶನ 1994 ಇಡ್ತಾ ಇದ್ದಾರೆ. ಈ ಸರಿ ಕೂಡ ಇದು ಎಷ್ಟು 21 ಅಡಿ ಗಣೇಶ ಇತ್ತು. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಯಾವುದೇ ರೀತಿಯ ಎಂಟ್ರಿ ಟಿಕೆಟ್ ಆಗಲಿ ಏನೂ ಇಲ್ಲ. ಪ್ರತಿ ಸಲ ಲಡ್ಡು ಹರಾಜಾಗಿ ಎಷ್ಟು ಅಮೌಂಟ್ಗೆ ಹರಾಜಾಗಿರುತ್ತಲ್ವ, ಸೊ ಆ ಅಮೌಂಟ್ನ ಇಲ್ಲಿ ಒಂದು ಏನಾದರೂ ಒಂದು ಒಳ್ಳೆಯ ಒಂದು ಕಾರ್ಯಕ್ಕೆ ಯೂಸ್ ಮಾಡ್ಕೋತಾರೆ. ಈ ಸರಿ ಕೂಡ ಲಡ್ಡು ಬರೋಬ್ಬರಿ 35 ಲಕ್ಷಕ್ಕೆ ಹರಾಜಾಗಿತ್ತು. ಹಾಗೆ ಅಲ್ಲಿ ಶಾಪಿಂಗ್ ಕೂಡ ಚೆನ್ನಾಗಿರುತ್ತೆ. ನಾವು ಕೂಡ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ. ನೆಕ್ಸ್ಟು ನಾವು ಇಲ್ಲಿಂದ ಹೊರಟಿದ್ದು ಬಡಂಗಪೇಟೆ, ಅಂದರೆ ನಮ್ಮ ಮನೆ ಏರಿಯಾಗೆ. ಇಲ್ಲಿ ಕೂಡ ಅಷ್ಟೇ, ಈ ಬಡಂಗಪೇಟೆ ಗಣೇಶನು ಆಲ್ಮೋಸ್ಟ್ ಸೇಮೇ ಇರುತ್ತೆ, ಅಂದರೆ ಅಷ್ಟೇ ದೊಡ್ಡದಾಗಿಯೇ ಇರುತ್ತೆ. ಇಲ್ಲಿ ಸ್ವಲ್ಪ ಚಿಕ್ಕ ಸೆಟ್ ಹಾಕಿರ್ತಾರೆ. ಕಂಪೇರ್ ಟು ಬಾಲಪುರ್ ಸ್ವಲ್ಪ ಚಿಕ್ಕ ಸೆಟ್ ಇರುತ್ತೆ. ಬಟ್ ಬೇರೆ ಏರಿಯಾಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಏರಿಯಾದಲ್ಲೂ ಕೂಡ ಗಣೇಶ ತುಂಬಾ ಫೇಮಸ್ಸು. ಸೊ ನೋಡ್ತಾ ಇರ್ಬೋದು, ಒಳಗಡೆ ಹೋಗ್ತಾ ಇರಬೇಕಾದ್ರೆ ತುಂಬ ಚೆನ್ನಾಗಿ ಡೆಕೋರೇಷನನ್ನು ಮಾಡಿರ್ತಾರೆ. ಇಲ್ಲೂ ಕೂಡ ಲಡ್ಡನ್ನ ಹರಾಜು ಹಾಕ್ತಾರೆ ಪ್ರತಿ ವರ್ಷ. ಸೊ ಹೋದ ಸರಿ 12 ಲಕ್ಷಕ್ಕೆ ಹರಾಜಾಗಿತ್ತು. ಬಟ್ ಈ ಸಲ ತುಂಬ ಕಡಿಮೆಗೆ ಹೋಯಿತು, ಅಂದರೆ 7 ಲಕ್ಷಕ್ಕೆ ಲಡ್ಡು ಹರಾಜಾಗಿದೆ. ಏನಂತ ಹೇಳಿದರೆ ಇಲ್ಲಿ ಒಂದು ನಂಬಿಕೆ, ಲಡ್ಡನ್ನ ಹರಾಜಲ್ಲಿ ತೊಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ. ಹಾಗಾಗಿ ಬಾಲಪುರದ್ದು ಮತ್ತು ಬಡಂಗಪೇಟೆ ನಮಗೆ ತುಂಬಾ ಫೇಮಸ್ ಇಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ.